ಆದರೆ ಯುವರಾಣಿ ಕಂಡಲ್ಲಿ ನಮಸ್ಕರಿಸಬೇಕು. ತಲೆ ಬಗ್ಸಿದ ದಿನ ನಾವು ಅವರನ್ನು ಒಪ್ಕೊಂಡ್ವಿ ಅಂತ. ನರಿ ಕಣ್ಣೀರ್ ಹಾಕೊಂಡು ಆಡಿದ್ದಲ್ಲ, ಕೊಟ್ಟಿರುವ ಭಿಕ್ಷೆ. ನೀವೆಲ್ಲ ಕೊಟ್ಟಿರೋದು ಭಿಕ್ಷೆ, ನನಗೆ ಬಿಗ್ ಬಾಸ್ ಕೊಟ್ಟಿರೋದು. ನಿಮ್ಮ ಯೋಗ್ಯತೆನೂ ನಮಗೆ ಗೊತ್ತಿದೆ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಮೋಕ್ಷಿತಾ ಯುವರಾಣಿ ಆಗಿದ್ದನ್ನ ಗೌತಮಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ರಾಜನಿಗೆ ತಲೆ ಬಗ್ಗಿಸಿ ಕುಂಕುಮ ಇಡುವ ಗೌತಮಿ ಯುವರಾಣಿಗೆ ಕೈ ಮುಗಿದು ತಲೆ ತಗ್ಗಿಸಲು ಆಗೋದಿಲ್ವಂತೆ. ಸ್ಟ್ರಾಟರ್ಜಿ ಮಾಡಿ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ನ ಗೆಲ್ಲೋದಕ್ಕೆ ಬೇರೆಯವರ ಕಣ್ಣೀರಿನ ಜೊತೆ ಆಟ ಆಡಿದ ಮಂಜು ಈಗ ಮೋಕ್ಷಿತಾ ಹಾಡು ಹೇಳಿ ಅತ್ತಿದ್ದಕ್ಕೆ ನರಿ ಕಣ್ಣೀರು ಅಂತ ಅಣಕಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮೋಕ್ಷಿತಾ ಯುವರಾಣಿಯಾಗಿದ್ದಕ್ಕೆ ಮಂಜು ಮೋಕ್ಷಿತಾಗೆ ನಾನು ಹಾಕಿರುವ ಭಿಕ್ಷೆ ಅಂತ ಹೀಯಾಳಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸುವ ಮಾತೇ ಇಲ್ಲ ಅಂತ ತಲೆ ಸವರಿ ಮಂಜನ ಹಣೆಗೆ ಕುಂಕುಮ ಇಟ್ಟಿದ್ದಾಳೆ ಗೌತಮಿ. ಹಾಗಾದ್ರೆ ಏನಾಗ್ತಾ ಇದೆ ಬನ್ನಿ ನೋಡೋಣ. ಒಂದ್ ಕಾಲದಲ್ಲಿ ಗೌತಮಿ, ಮಂಜು, ಮೋಕ್ಷಿತಾ ಈ ಮೂವರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಈಗ ಒಬ್ರಿಗೊಬ್ರು ನೋಡಿದ್ರೆ ಅಸೂಹೆ ಬರ್ತಾ ಇದೆ. ಅದ್ ಯಾಕೋ ಏನೋ ಗೊತ್ತಿಲ್ಲ. ಒಂದು ಚಿಕ್ಕ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದ ಈ ಮೂವರ ಒಗ್ಗಟ್ಟು ಬಿರುಕು ಬಿಟ್ಟು ಈಗ ಒಡೆದು ಹೋಳಾಗಿದೆ ಅಂತ ಅಂದ್ರೆ ತಪ್ಪಾಗಂಗಿಲ್ಲ. ಹೌದು, ಇವರು ಒಂದಾನೊಂದು ಕಾಲದಲ್ಲಿ ಈ ಮೂವರು ಗುಂಪಾಗಿ ಕುತ್ಕೊಂಡು ಮೂವರು ಜನ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿ ಇರ್ತಾ ಇದ್ರು. ಮತ್ತೆ ಆ ರೀತಿಯಾದಂಥ ಒಂದು ಸ್ನೇಹ, ಗಟ್ಟಿಯಾದಂಥ ಒಂದು ಸ್ನೇಹ ಇತ್ತು. ಆದರೆ ಮನಸ್ತಾಪಗಳು ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದ ಈ ಒಂದು ಗುಂಪು, ಈ ಒಂದು ಒಗ್ಗಟ್ಟು ಎಲ್ಲ ಒಡೆದು ಹೋಗಿ ಹೋಳಾಯ್ತು ಅಂತಂದ್ರೆ ಎರಡು ಮಾತಿಲ್ಲ. ಅದರ ಜೊತೆಗೆ ಇಲ್ಲಿ ಗುಂಪಾಗಿ ಇದ್ದಾಗ ಮಂಜು ಅವರು ಮತ್ತೆ ಗೌತಮಿ ಮಾಡ್ತಾ ಇದ್ದಂತ ಆ ಸ್ಟ್ರಾಟರ್ಜಿಗಳು ಮತ್ತೆ ಬೇರೆಯವರ ಬಗ್ಗೆ ಇವರು ಆಡ್ಕೊಳ್ತಾ ಇರುವಂತಹ ರೀತಿಗೆ ಇವರು ಬೇಸತ್ತು. ಅಂದ್ರೆ ಮೋಕ್ಷಿತಾ ಬೇಸತ್ತು. ಇವರಿವರ ಸ್ಟ್ರಾಟರ್ಜಿಗಳಿಂದ ನಾನು ಸೈಡ್ ಲೈನ್ ಆಗ್ತಾ ಇದ್ದೀನಿ, ನಾನು ಮೂಲೆ ಗುಂಪಾಗ್ತಾ ಇದ್ದೀನಿ, ಇವರೇ ಹೈಲೈಟ್ ಆಗ್ತಾ ಇದ್ದಾರೆ ಅಂತ ಹೇಳಿ ಅವರು ಹೊರಗಡೆ ಬಂದು ನನ್ನ ಆಟ ನಾನು ಆಡ್ತೀನಿ ಅಂತ ಹೇಳಿ ಈಗ ಅವರು ಛಲ ತೊಟ್ಟಿ ನಿಂತಿದ್ದಾರೆ. ಮತ್ತೆ ಅವ್ರಿಗೆ ಯಾರು ಇಷ್ಟನೋ ಅವ್ರ ಜೊತೆ ಈಗ ಅವರಿದ್ದಾರೆ. ಸೊ ಸಿಂಗಲ್ ಆಗಿ ನಾನು ಆಡ್ತೀನಿ ಅನ್ನೋ ಒಂದು ಮನೋಭಾವದಲ್ಲಿ ಈಗ ಮೋಕ್ಷಿತಾ ಅವರು ಇದ್ದಂಗೆ ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲಿ ಈಗ ಅವ್ರ ಮೇಲೆ ಎಷ್ಟಾಗುತ್ತೋ ಅಷ್ಟು ಮಂಜು ಮತ್ತೆ ಗೌತಮಿ ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಮೋಕ್ಷಿತಾ ಅವರಿಗೆ. ಬಟ್ ಕನ್ವಿನ್ಸ್ ಆಗ್ಲಿಲ್ಲ ಮೋಕ್ಷಿತಾ. ನಾನು ಒಬ್ಳೆ ಇರ್ತೀನಿ, ನಾನು ಒಬ್ಳೆ ಆಟ ಆಡ್ಲಿಕ್ಕೆ ಬಂದಿದ್ದೀನಿ, ನಾನು ಒಬ್ಳೆ ಕಪ್ ಹೊಡ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಮಾತನ್ನ ಗೌತಮಿಗೆ ಮೋಕ್ಷಿತಾ ಹೇಳಿರ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ ನೋಡಿ, ಕ್ಯಾಪ್ಟನ್ ಅಂತ ಬಂದಾಗ ಮಂಜು ಅವರು ಕ್ಯಾಪ್ಟನ್ ಆದಾಗ ವೈಸ್ ಕ್ಯಾಪ್ಟನ್ ಆಗಿ ಕಾರ್ಯವನ್ನ ನಿರ್ವಹಿಸಲಿ ಅಂತ ಹೇಳಿ ಮೋಕ್ಷಿತಾಗೆ ಅವ್ರು ಹೇಳಿರ್ತಾರೆ. ನೋಡಿ, ಜಸ್ಟ್ ಒಂದು ಮಾತು. ಅದರ ಜೊತೆಗೆ ಹೀಗೆ ದೂರ ಆಗ್ತಾ ಇರುವಂತ ತಂಗಿ ಹತ್ತಿರ ಆಗ್ಲಿ ಅನ್ನೋ ಒಂದು ಸ್ಟ್ರಾಟರ್ಜಿ ಇಂದಲೂ ಕೂಡ ಮಂಜು ಈ ರೀತಿಯಾಗಿ ಒಂದು ಗೇಮ್ ನ ಪ್ಲೇ ಮಾಡಿರ್ತಾರೆ. ಆದ್ರೆ ಇಲ್ಲಿ ಏನಾಯ್ತು ಅಂತಂದ್ರೆ ತಿರುಗುಬಾಣವಾಯ್ತು, ಬೂಮ್ರ್ಯಾಗ್ ಆಯ್ತು ಅಂತ ಹೇಳ್ತಾರಲ್ಲ, ಅದು ಈ ಮಂಜು ವಿಚಾರದಲ್ಲಿ ಆಯ್ತು ಅಂತ ಹೇಳ್ಬೋದು. ನೋಡಿ, ವೈಸ್ ಕ್ಯಾಪ್ಟನ್ ಆಗಿ ಮಂಜು ಮಾಡಿದ್ರೆ ಬಿಗ್ ಬಾಸ್ ಅವರನ್ನ ರಾಜ ಆಗಿರುವಂತ ಮಂಜು ಅವರ ಜೊತೆಗೆ ಯುವರಾಣಿಯಾಗಿ ಬಿಗ್ ಬಾಸ್ ಮೋಕ್ಷಿತಾಳವಳನ್ನ ಪಟ್ಟಾಭಿಷೇಕ ಮಾಡಿಸಿದ್ದಾರೆ. ಸೊ ಹೀಗಾಗಿ ಈಗ ಪಟ್ಟಾಭಿಷೇಕವನ್ನ ಮಾಡಿಸಿಕೊಂಡಿರುವಂತ ಯುವರಾಣಿ ಮೋಕ್ಷಿತಾಗೆ ಎಲ್ಲರೂ ತಲೆ ಬಾಗಲೇಬೇಕು, ಅವರ ಮಾತಿಗೆ ಎಲ್ಲರೂ ಗೌರವವನ್ನ ಕೊಡಲೇಬೇಕು, ಮತ್ತೆ ಅವರ ಸೇವೆಯನ್ನ ಮಾಡಲೇಬೇಕಾಗಿರುವಂತದ್ದು ಅನಿವಾರ್ಯ. ಯಾಕೆ ಅಂತಂದ್ರೆ ಇವರು ರಾಜನಾಗಿರುವಂತ ಮಂಜುಗೆ ಎಲ್ಲರೂ ಹೇಗೆ ಸೇವೆ ಮಾಡಿದ್ರು, ಹೇಗೆ ಗೌರವವನ್ನ ಕೊಟ್ಟರು, ಹೇಗೆ ಅವರ ಮಾತುಗಳನ್ನ ಕೇಳಿದ್ರಲ್ಲ, ಸೊ ಅದರಂತೆ ಇಲ್ಲಿ ಮೋಕ್ಷಿತಾಗೂ ಕೂಡ ಮಾಡಬೇಕಾಗಿರುತ್ತೆ. ಆದ್ರೆ ಇಲ್ಲಿ ಮೋಕ್ಷಿತಾಳಿಗೆ ನಾನು ತಲೆ ಬಾಗುವುದಿಲ್ಲ ಅಂತ ಹೇಳಿ ಗೌತಮಿ ನಕಾರ ಎತ್ತಿದ್ದಾರೆ. ಸೊ ಇಲ್ಲಿ ನೋಡಿ, ಸುರೇಶ್ ಅವರು ಅವರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾರೆ ಮೋಕ್ಷಿತಾಗೆ. ಈ ಸಂದರ್ಭದಲ್ಲಿ ನೀವು ಯುವರಾಣಿಯವರು ಬಂದಾಗ, ಯುವರಾಣಿಯವರ ಎದುರಾದಾಗ ನೀವು ಅವರ ತಲೆ ಬಗ್ಗಿಸಿ ಅವರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಸುರೇಶ್ ಅವರು ಹೇಳ್ತಾರೆ. ನಾನು ಯಾಕೆ ಮಾಡಬೇಕು, ನನ್ನ ಕೈಲಿ ಮಾಡೋಕ್ಕಾಗಂಗಿಲ್ಲ, ಅದೆಲ್ಲ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿ ಅವ್ರು ಅಲ್ಲಿಂದ ಎಕ್ಸಿಟ್ ಆಗ್ತಾರೆ. ತದನಂತರ ಅವರು ನೇರವಾಗಿ ಹೋಗಿದ್ದೆ ಮಂಜು ಅವರ ಬಳಿ ಹೋಗ್ತಾರೆ. ಮಂಜು ಅವರಿಗೆ ಎಂದಿನಂತೆ ಅಂದ್ರೆ ಅವರು ರಾಜನ ಆದಾಗಿನಿಂದ ಅವರಿಗೆ ತಿಲಕವನ್ನ ಗೌತಮಿನೇ ಇಡ್ತಾ ಇದ್ದಾಳೆ. ಸೊ ತಿಲಕವನ್ನ ಇಡ್ತಾ, ನಾವು ಅವಳಿಗೆ ತಲೆಯನ್ನ ಬಾಗಿಸಿದ್ರೆ ನಾವು ಸೋತಂತೆ ಅರ್ಥ, ತಲೆ ಬಾಗಕ್ಕಾಗಂಗಿಲ್ಲ, ತಲೆ ಬಾಗಬಾರ್ದು, ನಾವು ಒಪ್ಕೊಂಡಂಗೆ, ಅವಳು ಯುವರಾಣಿ ಅನ್ನೋದನ್ನ ನಾವು ಒಪ್ಕೊಂಡಂಗೆ ಅಂತ ಹೇಳಿ ಮಂಜು ಅವರ ತಲೆಗೆ ತುಂಬ್ತಾಳೆ, ಮಂಜು ತಲೆಗೆ ಚುಚ್ಚುತ್ತಾಳೆ ಅಂತ ಅಂದ್ರೂ ಕೂಡ ತಪ್ಪಾಗಂಗಿಲ್ಲ. ಸೊ ನೋಡಿ, ಗೌತಮಿ ಇಲ್ಲಿ ಯಾವ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿ ನೀವು. ಕಳೆದ ವಾರ ಇವರು ಕ್ಯಾಪ್ಟನ್ಸಿ ಆಟವನ್ನ ಆಡಿ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಹೆಬ್ಬಯಕೆನ ಇಟ್ಕೊಂಡಿದ್ರು. ಆದ್ರೆ ಏನ್ ಮಾಡ್ತೀರಾ, ಇವರು ಕ್ಯಾಪ್ಟನ್ ಆಟಕ್ಕೂ ಕೂಡ ಇವರು ಹೋಗಕ್ಕಾಗ್ಲಿಲ್ಲ ಅಂತ ಪರಿಸ್ಥಿತಿ ಬಂದ್ಬಿಡ್ತು. ಸೊ ಈ ವಾರನೂ ಕೂಡ ಏನೇನೋ ಮಾತಾಡ್ಕೊಂಡಿದ್ದಾರೆ ಇವರು ಮಿಡ್ ನೈಟ್. ಈ ವಾರ ನಾನೇ ಗೆದ್ಬಿಟ್ಟು
ಬಿಟ್ಟು ನಾನೇ ಕ್ಯಾಪ್ಟನ್ ಆಗ್ತೀನಿ ಅನ್ನೋದೊಂದಿದೆ. ಬಟ್ ಇವರು ಈ ರೀತಿಯಾಗಿ ಇವ್ರು ಆಟ ಆಡ್ತಾ ಇದ್ದಾರೆ. ಅದು ಹೆಂಗೆ ಇವರು ಕ್ಯಾಪ್ಟನ್ ಆಗಿ ಮನೇನ ಆಳ್ತಾರೆ ಅನ್ನೋ ಗೊತ್ತಿಲ್ಲ. ಬಟ್ ಈಗ ಮೋಕ್ಷಿತಾ ಯಾವ ರೀತಿಯಾಗಿ ಇವರಿಬ್ಬರನ್ನ ಅವರು ಸಹಿಸ್ಕೊಳ್ತಾರೆ, ಅದರ ಜೊತೆಗೆ ಇವರಿಬ್ಬರ ವಿರುದ್ಧವಾಗಿ ಹೇಗೆ ಆಟ ಆಡ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇಲ್ಲಿ ನೀವು ಮಂಜು ಅವರ ಒಂದು ಸ್ಟ್ರಾಟಜಿಯನ್ನ ಗಮನಿಸಿ. ಬಿಗ್ ಬಾಸ್ ಒಂದು ಗೇಮ್ ಅನ್ನ ಕೊಟ್ಟಿರ್ತಾರೆ. ಏನು ಅಂತಂದ್ರೆ, ನೀವು ಮನೆ ಸದಸ್ಯರಲ್ಲಿ ಒಂದು 3-4 ಜನರನ್ನ ನೀವು ಅಳಿಸ್ಬೇಕು, ನಗಿಸ್ಬೇಕು ಅಂತ ಹೇಳಿ. ಒಂದ್ ವೇಳೆ ನಾವು ಹೇಳಿದ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದೇ ಆಗಿದ್ರೆ ನೀವು ಮುಂದಿನ ವಾರದ ಕ್ಯಾಪ್ಟನ್ಸಿ ಆಟಕ್ಕೆ ನೀವು ಸೆಲೆಕ್ಟ್ ಆಗ್ತೀರಾ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಇವರ ಒಂದು ಸ್ಟ್ರಾಟರ್ಜಿಯಿಂದಾಗಿ ಅಂದ್ರೆ ಮಂಜು ಅವರು ಸ್ಟ್ರಾಟರ್ಜಿ ಮಾಡಿ ಒಂದು 4-5 ಜನರಿಂದ ಕಣ್ಣೀರ್ ಹಾಕಿಸಿದ್ದಾರೆ. ಸೊ ಅದರಲ್ಲಿ ಮೋಕ್ಷಿತಾ ಮತ್ತೆ ಗೌತಮಿ ಕೂಡ. ಇಲ್ಲಿ ಮೋಕ್ಷಿತಾ ಹೇಗೆ ಕಣ್ಣೀರ್ ಹಾಕಿದ್ರು ಅಂತ ಅಂದ್ರೆ, ಅವರು ಹಾಡನ್ನ ಹೇಳು ಅಂತ ಹೇಳಿರ್ತಾರೆ. ಆ ಸಮಯದಲ್ಲಿ ಇವರ 3 ಜನರ ಒಂದು ಫೇವರೇಟ್ ಸಾಂಗ್ ಇರುತ್ತೆ. ಆ ಹಾಡನ್ನೇ ಆಯ್ಕೆ ಮಾಡಿಕೊಂಡು ಅವರು ಹಾಡು ಹೇಳಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಮೋಕ್ಷಿತಾಗಿ ತನಗೆ ಗೊತ್ತಿಲ್ಲದೆ ಅಂದ್ರೆ ಹಿಂದೆ ಆಗಿ ಹೋಗಿರುವಂತ ಆ ಘಟನೆಗಳು, ಆ ಸವಿ ನೆನಪುಗಳು ನೆನಪಾಗಿ ಅವರಿಗೆ ಕಣ್ಣೀರು ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಮಂಜು ಅವರು ಕೂಡ ಹತ್ತಿದ್ದಾರೆ, ಅವರು ಕೂಡ ಭಾವುಕರಾಗಿದ್ದಾರೆ, ಮತ್ತೆ ಗೌತಮಿ ಕೂಡ ಹತ್ತಿದ್ದಾಳೆ. ಸೊ ಇದೆಲ್ಲ ಭಾವನೆಗಳು ಕಣ್ರಿ. ಇದನ್ನ ಈಗ ಮಂಜು ಎತ್ತೆನಿಸ್ತಾ ಇದ್ದಾರೆ ಅಂತ ಅಂದ್ರೆ ತಪ್ಪಾಗಂಗಿಲ್ಲ. ನೋಡಿ, ಅಂದು ಅವಳು ಕಣ್ಣೀರ್ ಹಾಕಿದ್ಲಲ್ಲ, ಅದೆಲ್ಲ ನರಿ ಕಣ್ಣೀರು ಅಂತ ಹೇಳ್ತಾ ಇದ್ದಾರೆ. ಇವರೇ ಮೊದಲೇ ಅವ್ರ ಜೊತೆ ಕಣ್ಣೀರಿನ ಜೊತೆ ಆಟ ಆಡಿದ್ದು. ಅಂದ್ರೆ ಇವ್ರ ಗೇಮ್ ಗೆಲ್ಲೋದಕ್ಕೋಸ್ಕರ ಇವರೆಲ್ಲರ ಕಡೆಯಿಂದ ಕಣ್ಣೀರ್ ಹಾಕ್ಸಿತ್ತು. ಇವ್ರು ಅದನ್ನ ಮರ್ತು ಬಿಟ್ರಾ? ಅದನ್ನ ನೆನಪಿಸ್ಕೋಬೇಕು. ಅದರ ಜೊತೆಗೆ ಈಗ ಇವರಿಗೆ ನರಿ ಕಣ್ಣೀರು ಅಂತ ಹೇಳ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಏನೋ ಗೊತ್ತಿಲ್ಲ. ಬಟ್ ಇನ್ನೊಂದು ಕಡೆ ವೈಸ್ ಕ್ಯಾಪ್ಟನ್ ಆಗಿ ಮಾಡಿದ್ನಲ್ಲ, ಸೊ ಹಾಗಾಗಿ ಯುವರಾಣಿಯಾಗಿ ನಿನಗೆ ನಾನು ಹಾಕಿರೋ ಭಿಕ್ಷೆ ಅಂತ ಹೇಳಿ ಮಂಜು ಅವರು ಮೋಕ್ಷಿತಾಳಿಗೆ ಹೇಳಿದ್ದಾರೆ. ಸೊ ಆಗ ಮೋಕ್ಷಿತ ಒಂದು ಸ್ಮಾರ್ಟ್ ಆಗಿ ಉತ್ತರ ಕೊಡ್ಬೇಕಿತ್ತು. ನೀವು ನನಗೆ ಭಿಕ್ಷೆ ಹಾಕಿಲ್ಲ, ಇಲ್ಲಿ ಬಿಗ್ ಬಾಸ್ ನನಗೆ ಕೊಟ್ಟಿರುವಂತ ಅಧಿಕಾರ ಇದು ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಮೋಕ್ಷಿತಾ, ನೀವು ಹಾಕಿರೋ ಭಿಕ್ಷೆ ಅಲ್ಲ, ಇದು ಬಿಗ್ ಬಾಸ್ ಕೊಟ್ಟಿರೋದು ಅಂತ ಹೇಳ್ತಾರೆ. ಅಂದ್ರೆ ಅಧಿಕಾರ ಕೊಟ್ಟಿರೋದು ಅನ್ನೋದನ್ನ ಅವರು ಮಿಸ್ ಮಾಡಿದ್ರು. ಅವರು ಭಿಕ್ಷೆ ಅನ್ನೋ ಲೆಕ್ಕಕ್ಕೆ ಅವರು ಕೂಡ ಮಾತಾಡಿದ್ರು. ಸೊ ಅದನ್ನ ಅವರು ಸರಿಪಡಿಸ್ಕೊಳ್ಬೇಕಾಗಿತ್ತು. ಅದರ ಜೊತೆಗೆ ಇಲ್ಲಿ ಮಂಜು ಮತ್ತೆ ಗೌತಮಿಯ ಒಂದು ನಡೆಯನ್ನ ಗಮನಿಸಿ ನೀವು. ತ್ರಿವಿಕ್ರಮ್ ಮತ್ತೆ ಭವ್ಯ ಅಂತ ಅಂದ್ರೆ ಇವರಿಬ್ಬರಿಗೂ ಕೂಡ ಆಗ್ ಬರ್ತಾ ಇರ್ಲಿಲ್ಲ. ಇವರಿಬ್ಬರ ಬಗ್ಗೆ ಎಷ್ಟೊಂದು ಇವರಿಬ್ರು ಹಿಂದೆ ಮಾತಾಡ್ಕೊಳ್ತಾ ಇದ್ರು, ಮಂಜು ಮತ್ತೆ ಗೌತಮಿ. ಈ ಸಮಯದಲ್ಲಿ ಅಂದ್ರೆ ಈ ಒಂದು ಆಟದಲ್ಲಿ ಮಂಜು ಮತ್ತೆ ಗೌತಮಿ, ಭವ್ಯ ಮತ್ತೆ ತ್ರಿವಿಕ್ರಮ್ ಎಲ್ಲರೂ ಸೇರಿ ಈಗ ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದಾರೆ. ಮತ್ತೆ ಮೋಕ್ಷಿತಾಳನ್ನ ಆಡ್ಕೊಳ್ತಾ ಇದ್ದಾರೆ, ಹೀಯಾಳಿಸ್ತಾ ಇದ್ದಾರೆ. ನೋಡ್ಬೇಕು ಇದು ಯಾವ ಮಟ್ಟಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ. ಒಟ್ಟಿನಲ್ಲಿ ರಾಜ ರಾಣಿಯನ್ನಾಗಿ ಮಾಡಿದ್ದಾರೆ ಈಗ ಬಿಗ್ ಬಾಸ್. ಯುದ್ಧ ಹೇಗೆ ಶುರುವಾಗುತ್ತೆ, ಹೇಗೆ ಅಂತ್ಯಗೊಳ್ಳುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ. ಈ ಯುದ್ಧದಲ್ಲಿ ಯಾರ್ಯಾರು ಬಲಿ ಆಗ್ತಾರೆ, ಯಾರ್ಯಾರು ಗೆಲ್ತಾರೆ, ಮತ್ತೆ ಯಾರ್ಯಾರು ಹೆಚ್ಚು ಫೋಕಸ್ ಆಗ್ತಾರೆ ಅನ್ನೋದನ್ನ ನೋಡೋಣ. ಅದ್ರ ಜೊತೆಗೆ ಇದೊಂದು ರೀತಿ ಮೋಕ್ಷಿತಾಗೆ ವರ ಅಂತ ಅಂದ್ರೆ ತಪ್ಪಾಗಂಗಿಲ್ಲ. ಈ ಒಂದು ವಾರ ಅವ್ರಿಗೆ ಇದೊಂದು ರೀತಿ ಅದೃಷ್ಟದ ಸಮಯ ಅಂತಾನೂ ಕೂಡ ಹೇಳಿದ್ರೆ ತಪ್ಪಾಗಂಗಿಲ್ಲ. ಇದನ್ನ ಎಷ್ಟು ಯೂಸ್ಫುಲ್ ಆಗಿ ಮೋಕ್ಷಿತಾ ಯೂಸ್ ಮಾಡ್ಕೊಳ್ತಾರೆ, ಮತ್ತೆ ಯಾರ್ಯಾರಿಗೆ ಅವ್ರಿಗೂ ಕೂಡ ಒಂದಿಷ್ಟು ಸಿಟ್ಟು ಸೆಡುವು ಅನ್ನೋದಿದೆ. ಸೊ ಅದನ್ನೆಲ್ಲವೂ ಕೂಡ ಈ ಬಾರಿ ಅಗ್ರೆಸಿವ್ ಆಗಿ ಆಟ ಆಡಿ ಅವರ ತನವನ್ನ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಈ ವಾರ ಒಂದು ಒಳ್ಳೆಯ ಅವಕಾಶ ಬಿಗ್ ಬಾಸ್ ಕೊಟ್ಟಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಅದನ್ನ ಅವ್ರು ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಬಿಗ್ ಬಾಸ್ ಎಂಬ ಸಾಮ್ರಾಜ್ಯದಲ್ಲಿ ರಾಜನಾಗಿ ಮಂಜು ರಾಜ ವೈಭೋಗವನ್ನ ಅನುಭವಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಈಗ ಮೋಕ್ಷಿತಾ ಯುವರಾಣಿ ಆಗಿರೋದ್ರಿಂದಾಗಿ ಮಂಜುಗೆ ಮತ್ತೆ ಗೌತಮಿಗೆ ಜೆಲ್ಲಸ್ ಫೀಲ್ ಆಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಮಂಜುಗೆ ನನ್ನ ಅಧಿಕಾರಕ್ಕೆ ಎಲ್ಲಿ ಕುತ್ತು ಬರುತ್ತೋ, ಅಥವಾ ನನ್ನ ಈ ರಾಜ ವೈಭೋಗವನ್ನ ಎಲ್ಲಿ ಮೋಕ್ಷಿತಾಳ ಜೊತೆಗೆ ನಾನು ಹಂಚಿಕೊಳ್ಬೇಕಾಗುತ್ತೋ, ಅಥವಾ ನನ್ನ ಈ ಅಧಿಕಾರ ಮತ್ತೆ ಈ ಕುರ್ಚಿ ಮತ್ತೆ ಈ ಎಲ್ಲ ರಾಜ ವೈಭೋಗವನ್ನ ಎಲ್ಲಿ ನಾನು ಕಳೆದುಕೊಳ್ಬಿಡ್ತೀನೋ ಅನ್ನೋ ಒಂದು ಭೀತಿ ಇಲ್ಲಿ ಮಂಜು ಅವ್ರಿಗೆ ಕಾಡ್ತಿದೆಯೋ ಅನ್ನೋ ಗೊತ್ತಿಲ್ಲ. ಸೊ ಹೀಗಾಗಿ ಅವರ ಮಾತಿನ ಮೇಲೆ ಅವ್ರಿಗೆ ನಿಗಾ ಇಲ್ಲ, ನಾಲಿಗೆ ಮೇಲೆ ನಿಗಾ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಮೋಕ್ಷಿತಾಳನ್ನ ಕಂಡ್ರೆ ಉರಿದು ಬೀಳ್ತಾ ಇದ್ದಾರೆ, ಮತ್ತೆ ಇವರನ್ನ ಹೀಯಾಳಿಸ್ತಾ ಇದ್ದಾರೆ. ಸೊ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಮಂಜುಗೆ ತನ್ನ ಅಧಿಕಾರವನ್ನ ಕಳೆದುಕೊಳ್ತೀನಿ ಅನ್ನೋ ಒಂದು ಭೀತಿ ಇದೆ. ಗೌತಮಿಗೆ ನಾನು ಹೋಗಿ ಮೋಕ್ಷಿತಾಗಿ ನಾನು ಯಾಕೆ ಸಲೀಟ್ ಹೊಡಿಬೇಕು, ಜೊತೆಗೆ ಇಲ್ಲಿ ಮಂಜು ವೈಸ್ ಕ್ಯಾಪ್ಟನ್ ಆಗಿ ನನ್ನನ್ನೇ ಆಯ್ಕೆ ಮಾಡಿಬಿಟ್ಟಿದ್ರೆ ಇವತ್ತು ಯುವರಾಣಿಯಾಗಿ ನಾನೇ ಮೆರಿಬಹುದಾಗಿತ್ತು. ಅದು ಹೋಗಿ ಈಗ ಮೋಕ್ಷಿತಾಗೆ ಅವಕಾಶ ಸಿಕ್ಬಿಟ್ಟಿದೆ ಅಂತ ಹೇಳಿ ಮೋಕ್ಷಿತಾಳ ಮೇಲೆ ಗೌತಮಿ ಜೆಲ್ಲಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಯಾಕೆಂತಂದ್ರೆ ಮೋಕ್ಷಿತಾಳ ಮುಖವನ್ನು ಕೂಡ ನೋಡ್ಲಿಕ್ಕೆ ಅವರು ಅಸೂಹೆ ಮಾಡ್ಕೊಳ್ತಾ ಇದ್ದಾರೆ ಗೌತಮಿ. ನೋಡೋಣ ಈ ಆಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಈ ಮಂಜು ಮತ್ತೆ ಗೌತಮಿಯ ನಡೆ ನಿಮಗೆ ಏನ್ ಅನಿಸ್ತು, ಮತ್ತೆ ಮೋಕ್ಷಿತಾ ಇನ್ನು ಯಾವ ರೀತಿಯಾಗಿ ಆಕ್ಟಿವ್ ಆಗಿ ಆಟ ಆಡಬೇಕು ಅನ್ನೋದ್ರ ಕುರಿತಾಗಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.